ಸೊ ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ರೂಲ್ಸ್ ತುಂಬ ಇದೆ. ಸ್ಪೆಲ್ಲಿಂಗ್ ರೂಲ್ಸ್ ಅಂದ್ರೇನು, ಯಾವ ಸ್ಪೆಲ್ಲಿಂಗ್ ಯಾವ ಥರ ಬರಬೇಕು. ಸೈಲೆಂಟ್ ಲೆಟರ್ಸ್ ಅಲ್ಲ, ಸೈಲೆಂಟ್ ಲೆಟ್ರು ಒಂದು ಸ್ಪೆಲ್ಲಿಂಗ್ ರೂಲೇನೆ, ಬಟ್ ಅದನ್ನು ಬಿಟ್ಟು ಯಾವ ಅಕ್ಷರ ಯಾವ ಥರ ಬಂದರೆ ಎಲ್ಲಿ ಬಂದರೆ ಏನಾಗುತ್ತೆ. ಓಕೆ, ಅಕ್ಷರಗಳ ಗುಂಪಿದ್ದಾಗ ಯಾವ ಥರ ಅದು ಪ್ರೊನೌನ್ಸ್ ಆಗುತ್ತೆ. ಓಕೆ, ಸೊ ಆಮೇಲೆ ಏನು ಬರಬಾರ್ದು ಏನು ಬರಬೇಕು, ಇದಕ್ಕೆಲ್ಲ ನಾವು ಸ್ಪೆಲ್ಲಿಂಗ್ ರೂಲ್ಸ್ ಅಂತ ಹೇಳ್ತೀವಿ. ಸ್ಪೆಲ್ಲಿಂಗ್ ರೂಲ್ಸು ಸುಮಾರು ಒಂದು 35-40 ಸ್ಪೆಲ್ಲಿಂಗ್ ರೂಲ್ಸ್ ಇದ್ದಾವೆ. ಅದು ನಮಗೆ ರೀಡಿಂಗಿಗೆ ಅಷ್ಟು ತುಂಬ ಡೀಪಾಗಿ ಏನು ಹೋಗೋದು ಬೇಡ, ಬಟ್ ಒಂದಷ್ಟು ಸ್ಪೆಲ್ಲಿಂಗ್ ರೂಲ್ಸ್ಗಳು ಗೊತ್ತಿದ್ದರೆ ಒಳ್ಳೆಯದು. ಸೊ ನೀವು 35 ಸ್ಪೆಲ್ಲಿಂಗ್ ರೂಲ್ಸು ಗೊತ್ತಿರಬೇಕು ಅಂತ ಹೇಳಿದ್ರೆ ಒಳ್ಳೆಯದೇ, ಬಟ್ ಅಷ್ಟು ಡೀಪಾಗಿ ಈಗ ಸದ್ಯಕ್ಕೆ ಹೋಗೋದು ಬೇಡ. ಆಮೇಲೆ ನೀವು ಬೇಕಾದರೆ ಅದನ್ನು ನೋಡ್ಬೋದು. ಈಗ ಫಸ್ಟ್ ನಾವು ಬೇಸಿಕ್ ಸ್ಪೆಲ್ಲಿಂಗ್ ರೂಲ್ಸನ್ನು ನೋಡೋಣ. ಬೇಸಿಕ್ಕಾಗಿ ನಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಒಂದಷ್ಟು ಇದ್ದಾವೆ, ಅದನ್ನು ಯಾವುದು ಅಂತ ನೋಡೋಣ. ಈಗ ನೋಡಿ, ರೂಲ್ ನಂಬರ್ 1 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಂಗ್ಲೀಷ್ ವರ್ಡ್ಸ್ ಡು ನಾಟ್ ಎಂಡ್ ವಿತ್ ಲೆಟರ್ಸ್ JIVU. ಅಂದರೆ ಯಾವುದೇ ಇಂಗ್ಲೀಷ್ ಪದಗಳು JIVU ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ. ಅಂದರೆ ಯಾವುದೇ ಪದ ಜೆ ಅಕ್ಷರದಲ್ಲಿ ಯಾವುದು. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ವಲ್ಲ, ಎಲ್ಲ ಕರೆಕ್ಟ್ ಇದೆಯಲ್ಲ, ಯಾರಿಗೂ ಏನು ಸೌಂಡ್ ಇಲ್ವಲ್ಲ. ನಿಮ್ಮದು ನೆಟ್ವರ್ಕ್ ಏನಾದರೂ ಪ್ರಾಬ್ಲಮ್ ಇರಬೇಕು ನೋಡಿ. ಓಕೆ, ಸೊ ಜೆ ಅಕ್ಷರದಲ್ಲಿ ಎಂಡ್ ಆಗಲ್ಲ, ಐ ಅಕ್ಷರದಲ್ಲಿ ಎಂಡ್ ಆಗಲ್ಲ, ವಿ ಅಕ್ಷರದಲ್ಲಿ ಎಂಡ್ ಆಗಲ್ಲ, ಯು ಅಕ್ಷರದಲ್ಲಿ ಎಂಡ್ ಆಗಲ್ಲ. ಹಾಂ, ಈ ಸ್ಪೆಲ್ಲಿಂಗ್ ರೂಲ್ಸ್ ಅಂತ ಬಂದಾಗ ಎಕ್ಸೆಪ್ಷನ್ಸ್ ಇದೆ. ಎಕ್ಸೆಪ್ಷನ್ಸ್ ಅಂದರೆ ಅದನ್ನು ಕೆಲವು ಪದಗಳು ಬಿಟ್ಟು ಈ ರೂಲು ಆ ಪದಗಳಿಗೆ ಅನ್ವಯವಾಗಲ್ಲ, ಕೆಲವು ಪದಗಳು ಬಿಟ್ಟು ಅಂತಿರುತ್ತೆ. ಅಂದರೆ 98% ಓಕೆನೇ, ಅದು 2% ಆ ಪದಗಳು ಬರಬಹುದು. ಆ ಪದಗಳು ಯಾವುದು ಅಂತಲೂ ನಾವು ನೋಡಬೇಕಾಗತ್ತೆ. ಓಕೆ, ಬಟ್ ಇನ್ ಕೇಸ್ ಆಫ್ ಇಲ್ಲಿ ಯು ಅಲ್ಲಿ ಎಕ್ಸೆಪ್ಷನ್ಸ್ ಇದೆ. ಫಸ್ಟ್ ನಾವು JIVU ಅಂತ ಹೇಳಿದ್ನಲ್ಲ, ಜೆ ಅನ್ನೋ ಅಕ್ಷರ ತಗೊಳ್ಳೋಣ. ಫಸ್ಟ್ ಜೆ ಅಕ್ಷರ ತಗೊಳ್ಳೋಣ. ದ ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ಈದರ್ GE ಆರ್ DGE ವಿತ್ J ಸೌಂಡ್. ಸೊ ಈಗ ನೀವು ಅನ್ಕೋಬೋದು, ಜೆ ಉಚ್ಚಾರಣೆ ಏನು, ಜ, ರೈಟ್. ಸೊ ಹಾಗಾದರೆ ಇಂಗ್ಲೀಷಲ್ಲಿ ಈ ಥರ ಜ ಬರೋದೇ ಇಲ್ವಾ, ಸೌಂಡು ಉಚ್ಚಾರಣೆ ಬರೋದೇ ಇಲ್ವಾ? ಬರುತ್ತೆ. ಅದು ಬಂದಾಗ ನಾವು ಜೆ ಹಾಕೋ ಹಾಗಿಲ್ಲ. ಉದಾಹರಣೆಗೆ ನೋಡಿ, ಇದು ಲಾರ್ಜ್, ಅರ್ಕವತ್ತು ಲಾರ್ಜ್, ಚಾರ್ಜ್, ಬಾರ್ಜ್, ಎಜ್. ಸೊ ಇದು ನೋಡಿ ಎಜ್, ಡಿ ಸೈಲೆಂಟ್ ಆಗಿರುತ್ತೆ. ಡಿ ಸೈಲೆಂಟ್ ಆಗುತ್ತೆ ಅಂತ ನಾನು ಆ ವರ್ಡಲ್ಲಿ ನಿಮಗೆ ಹೇಳಿದ್ದೀನಿ, ಎಜ್. ಸೊ ಡಿ ಅವಶ್ಯಕತೆ ಇಲ್ಲ, ಬರೀ ನಾವು ಜ ಹೇಳಬೇಕು. ಅಲ್ಲಿಗೆ ಇದನ್ನು ಹೇಗೆ ಬರಿಬೇಕು, ಎಜ್. ಸೊ ಜ ಸೌಂಡ್ ಇದೆಯಾ? ಆದರೆ ಜ ಸೌಂಡ್ ಇದೆ, ಬಟ್ ನಾವು ಅದನ್ನು ಹೇಗೆ ಬರಿತೀವಿ, ಒಂದು GE ಅಂತ ಬರೆದು ಎಂಡ್ ಮಾಡ್ತೀವಿ, ಅಥವಾ DGE ಇರುತ್ತೆ. ಇವೆರಡರಲ್ಲಿ ಯಾವುದಾದ್ರೂ ಒಂದಿರುತ್ತೆ ಜೆ ಅನ್ನೋ ಉಚ್ಚಾರಣೆ ಇದ್ದರೆ. ಸೊ ಇಲ್ಲಿ ನೋಡಿ, ಲಾರ್ಜ್ ಜ, ಚಾರ್ಜ್ ಜ, ಬಾಜ್ ಎಜ್, ಏಜ್ ಕೇಜ್, ಪೇಜ್, ಹ್ಯೂಜ್, ರೇಜ್. ಸೊ ಜ ಎಲ್ಲದರಲ್ಲೂ ಜ ಸೌಂಡ್ ಬರ್ತಾ ಇದ್ರೆ, ಆದರೆ ಜೆ ಅನ್ನೋ ಅಕ್ಷರ ಇಲ್ಲ. ಇದೇ ಇಂಗ್ಲೀಷ್ ರೂಲ್ ಹೇಳೋದು. ಏನಂತ ಹೇಳುತ್ತೆ,
ಜೆ ಅಕ್ಷರದಲ್ಲಿ ನೀವು ಯಾವುದೇ ಪದವನ್ನು ಇಂಗ್ಲೀಷಲ್ಲಿ ಕೊನೆಗೊಳಿಸಬಾರ್ದು, ಎಂಡ್ ಆಗಬಾರ್ದು. ಮಧ್ಯದಲ್ಲಿ ಬರ್ಬೋದು, ಸ್ಟಾರ್ಟಿಂಗಲ್ಲಿ ಬರ್ಬೋದು, ಲಾಸ್ಟಲ್ಲಿ ಬರಬಾರ್ದು. ಅರ್ಥ ಆಯ್ತಲ್ವಾ? ಹಾಗೆ ಎಕ್ಸಾಂಪಲ್ಸ್ ನೋಡಿಲಿ. ನಾಲೆಡ್ಜ್, ಹಾಜ್, ಬ್ಯಾಜ್, ಡಾಜ್, ಜಡ್ಜ್, ಫ್ರಿಡ್ಜ್, ಲಾಡ್ಜ್, ಬ್ರಿಡ್ಜ್, ವೆಜ್, ಗ್ರಡ್ಜ್. ಹಾಗೆ ವಿಲೇಜ್, ಮೆಸೇಜ್, ವಿಂಟೇಜ್, ಇಮೇಜ್, ಹಿಂಜ್, ಇಮೇಜ್, ವೇಜ್, ಸೇಜ್. ಸೊ ಎಲ್ಲ ಗಮನಿಸಿದಿರಾ? ಎಲ್ಲ ಕಡೆ ನಿಮಗೆ ಶಬ್ದ ಇದೆ, ಆದರೆ ಜೆ ಇಲ್ಲ. ಏನಿದೆ? ಜೆ ಬದಲು ನಿಮಗೆ ಜಿ ಇ ಇದೆ ಅಥವಾ ಡಿ ಜಿ ಇ ಇದೆ. ಸೊ ರೂಲ್ ನಂಬರ್ 1ನಲ್ಲೇ ಇದು. ಓಕೆ, ಅಂದರೆ ನಂಬರ್ 1, ನಂಬರ್ 2 ಅಂತ ಯಾವ್ದು ಬೇಕಾದ್ರೂ ಹೇಳ್ಬೋದು, ಬಟ್ ನಮಗೆ ಈಸಿಯಾಗಿ ಅರ್ಥ ಮಾಡಿಸ್ಬೋದು. ಅದಕ್ಕೆ ಇದನ್ನು ರೂಲ್ ನಂಬರ್ 1 ಅಂತ ತೊಗೊಂಡೆ. ಇದೆಲ್ಲರಿಗೂ ಅರ್ಥ ಆಗಿದೆ ತಾನೇ? ಓಕೆ, ಸೊ ಈಗ 2ನೇ ರೂಲ್ ನೋಡೋಣ. ಸೊ ಇದರಲ್ಲಿ ನಾನು ಹೇಳಿದ್ನಲ್ಲ, ಎಕ್ಸೆಪ್ಷನ್ಸ್ ಇರುತ್ತೆ. ಇದರಲ್ಲಿ ಯಾವುದೂ ಎಕ್ಸೆಪ್ಷನ್ಸ್ ಇಲ್ಲ. ಎಕ್ಸೆಪ್ಷನ್ಸ್ ಅಂದರೆ ಎಲ್ಲ ಪದಗಳು 100% ಹಾಗೆ 100% ನಿಮಗೆ ಯಾವುದೇ ಪದಗಳಲ್ಲಿ ಜೆ ಬರೋದಿಲ್ಲ. ಓಕೆ, ಆಗ ನೀವು ಕೇಳ್ಬೋದು, ಈಗ ಉದಾಹರಣೆಗೆ ಸರ್ ನಾನು ರಾಜ್ ಅಂತ ಬರಿಬೇಕು. ರಾಜ್, ಇದು ರಾಜ್ ಅಲ್ವಾ? ಜೆ ಅಲ್ಲಿ ಎಂಡ್ ಆಗಿದೆಯಲ್ವಾ? ಬಟ್ ಅದು ಕನ್ನಡ ಪದ ಅಲ್ವ, ಇಂಗ್ಲೀಷ್ ಪದ ಅಲ್ವಲ್ಲ, ಕನ್ನಡ ಪದ, ಇಂಡಿಯನ್ ವರ್ಡ್ ಅದು. ರಾಜ್, ಸೂರಜ್. ಸೊ ಇಲ್ಲಿ ಜೆ ಬರ್ತಾ ಇದೆಯಲ್ಲ, ಅದು ಇಂಡಿಯನ್ ವರ್ಡ್, ಅದು ಇಂಗ್ಲೀಷ್ ವರ್ಡ್ ನಾನು ಹೇಳಿದ್ದು. ಓಕೆ, ಸೊ ಇಂಡಿಯನ್ ವರ್ಡ್ ನಾನು ಅವತ್ತೇ ಹೇಳಿದ್ದೀನಿ, ಕನ್ನಡದಲ್ಲಿ ಬರುವಂಥ ಪದಗಳನ್ನು ಇಂಗ್ಲೀಷ್ಗೆ ನಾವು ಕನೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಅದು ಹೆಂಗಿದೆ ಹಾಗೆ ನಾವು ಫಾಲೋ ಮಾಡಬೇಕಷ್ಟೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ನೋಡಿ. ಸೊ ರೂಲ್ ನಂಬರ್ 1ನಲ್ಲೇ ಇಂಗ್ಲೀಷ್ ಪದಗಳು JIVU ಅಲ್ಲಿ ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ. ಸೊ ಇದರಲ್ಲಿ ನಾವು ಜೆ ತಗೊಂಡಿದ್ವಿ, ಇಲ್ಲಿ ಐ ತಗೊಳ್ಳೋಣ. ನೆಕ್ಸ್ಟು ಅಕ್ಷರ ಯಾವುದು? ಐ. ಸೊ ದ ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ವೈ ವಿತ್ ಐ ಸೌಂಡ್. ಐ ಅಂತ ಬರಲ್ಲ. ಐ ಅನ್ನೋ ಶಬ್ದ ಬರುತ್ತೆ, ಐ ಅಕ್ಷರ ಬರೋದಿಲ್ಲ. ಎಕ್ಸೆಪ್ಟ್ ಕೆಲವು ಪದಗಳು. ಓಕೆ, ಸೊ ಈ ಪದಗಳನ್ನು ಬಿಟ್ಟು ಐ ಜಾಸ್ತಿ ಬರೋದಿಲ್ಲ. ಐ ಬಂದರೆ ಈ ಪದಗಳಲ್ಲಿ ಮಾತ್ರ ಬರುತ್ತೆ. ಅದು ಯಾವುದು ಅಂತ ಆಮೇಲೆ ನೋಡೋಣ. ಸರಿ, ಈಗ ಹಾಗಾದರೆ ಐ ಅನ್ನುವ ಅಕ್ಷರಕ್ಕೆ, ಐ ಅನ್ನೋ ಅಕ್ಷರದ ಫೋನಿಕ್ ಸೌಂಡ್ ಏನು? ಇ. ಈಗ ಕೊನೆಯಲ್ಲಿ ಒಂದು ವೇಳೆ ಇ ಅಂತ ಸೌಂಡ್ ಬಂದರೆ, ಉದಾಹರಣೆಗೆ ಇದು ಎನಿ ಅಂತಿದೆ. ಸೊ ಅಲ್ಲಿ ಏನು ಬರೀಬೇಕು? ಸೊ ಎನಿ ಅನ್ನೋದನ್ನು ನಾವು ANI ಅಂತ ಬರೆಯೋ ಹಾಗಿಲ್ಲ. ಇದು ತಪ್ಪು ಅಂತಲೇ ಹೇಳ್ತಾ ಇರೋದು. ಅದ್ರ ಬದಲು ANY. ಮೆನಿ, ಎಮಿ, ಫ್ಯಾಮಿಲಿ ನೀವು ನೋಡಿರ್ತಾರಲ್ಲ, ಫ್ಯಾಮಿಲಿನ ನಾವು FAMILI ಈ ಥರ ಬರೆದ್ರೆ ಆಗೋದಿಲ್ಲ. ಇದೇ ಥರನೇ ಬರೀ ವೈ ಹಾಕ್ಬೇಕು. ಬೇಬಿನ ಇಲ್ಲ ಸರ್, ನಾನು BABI ಬರಿತೀನಿ. ದಟ್ಸ್ ರಾಂಗ್. ಬರಿಬಾರ್ದು ಅಂತಲೇ ಹೇಳ್ತಾ ಇರೋದು. ಅದು ಯಾಕೆ ಅನ್ನೋ ಪ್ರಶ್ನೆ ತಪ್ಪಾಗಿರೋದು. ಯಾಕೆ ಬರಿಬಾರ್ದು? ಅದು ತಪ್ಪು ಪ್ರಶ್ನೆ. ಯಾಕೆ ಅನ್ನೋದಕ್ಕೆ ಕಾರಣ ಇರುತ್ತೆ, ರಿಸರ್ಚ್ ಮಾಡಿದ್ರೆ ಸಿಗುತ್ತೆ, ಬಟ್ ಅಷ್ಟು ಅವಶ್ಯಕತೆ ಇಲ್ಲ. ಡ್ಯಾಡಿ, ಮಮ್ಮಿ, ಬಾಡಿ, ಸಿಟಿ, ಲೇಜಿ, ಟೈನಿ, ಡ್ಯೂಟಿ, ಹೋಲಿ, ಬ್ಯುಸಿ, ಫೋನಿ. ಸೊ ಎಲ್ಲ ನಿಮಗೆ ಇವೆಲ್ಲ ಅಕ್ಷರಗಳು ಈ ಅಲ್ಲಿ ಎಂಡ್ ಆಗ್ತವೆ. ಈ ಅಲ್ಲಿ ಕೊನೆ ಆಗೋದು ಸೌಂಡ್ ಇ, ಆದರೆ ಅಕ್ಷರ ಬಂದು ವೈ ಹಾಕಬೇಕು ನಾವು. ಸೊ ನಾನು ವೈ ಸೌಂಡ್ ಏನಂತ ಹೇಳಿದ್ದೆ? ನಾನು ವೈ ಅನ್ನೋ ಸೌಂಡಿಗೆ ಯ ಅಂತ ಹೇಳಿದ್ದೆ. ಬಟ್ ವೈ ಕೊನೆಯಲ್ಲಿ ಬಂದರೆ, ಯಾವುದಾದ್ರೂ ಪದದ ಕೊನೆಯಲ್ಲಿ ವೈ ಬಂತು ಅಂತ ಹೇಳಿದ್ರೆ, ವೈಗೆ ನಿಮಗೆ 2 ಸೌಂಡ್ ಬರುತ್ತೆ. ಒಂದು, ಒಟ್ಟು ವೈಗೆ 3 ಸೌಂಡ್ ಇದೆ. ಒಂದು ಯ ಮಧ್ಯದಲ್ಲಿ ಬಂದಾಗ ಅಥವಾ ಸ್ಟಾರ್ಟಿಂಗ್ ಬಂದಾಗ, ಇನ್ನೊಂದು ಇ ಕೊನೆಯಲ್ಲಿ ಬಂದರೆ, ಮತ್ತೊಂದು ಐ.
ಸೊ ವೈಗೆ 3 ಸೌಂಡ್ ಇದೆ. ಯ ಸ್ಟಾರ್ಟಿಂಗ್ ಬಂದರೆ, ಮಧ್ಯದಲ್ಲಿ ಬಂದರೆ ಇ ಮತ್ತು ಐ. ವೈ ಕೊನೆಯಲ್ಲಿ ಬಂದರೆ ಐ ಅಂತಲೂ ಸೌಂಡ್ ಬರ್ಬೋದು, ಇ ಅಂತಲೂ ಸೌಂಡ್ ಬರ್ಬೋದು. ಈಗ ನಿಮಗೆ ಪ್ರಶ್ನೆ ಹುಟ್ಟುತ್ತೆ, ಸರ್ ಹೆಂಗೆ ಗೊತ್ತಾಗುತ್ತೆ ನಮಗೆ ಐ ಬರಬೇಕಾ ಇ ಬರಿಬೇಕಾ ಅಂತ? ಅದು ಪದಗಳು ನಮಗೆ ಪರಿಚಯ ಇರಬೇಕು, ಅದರದ್ದು ಪದಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಆಲ್ಮೋಸ್ಟ್ ನಾನು ನಿಮಗೆ ಒಂದಷ್ಟು ಪದಗಳು ಕೊಟ್ಟಿದ್ದೀನಿ. ಈ ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಿದ್ರೆ ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇದು ಎನಿ, ಮೆನಿ, ಎಮಿ, ಫ್ಯಾಮಿಲಿ, ಬೇಬಿ, ಡ್ಯಾಡಿ, ಮಮ್ಮಿ, ಬಾಡಿ, ಸಿಟಿ, ಲೇಜಿ, ಟೈನಿ. ಡ್ಯೂಟಿ, ಹೋಲಿ, ಬ್ಯುಸಿ, ಪೋನಿ, ಪಿಟಿ, ಎನ್ವಿ, ಬೆರಿ, ಆರ್ಮಿ, ವೆರಿ, ಅಗ್ಲಿ, ಟೈಡಿ. ಸೊ ಇಲ್ಲೆಲ್ಲ ಇ ಇ ಇ ಇ ಅಂತ ಬರೆದಿದ್ದೀವಿ. ಇಲ್ಲೆಲ್ಲ ಏನಿತ್ತು? ಇ ಇ ಇ ಇ.